ಕ್ಯಾಡೆನ್ಸ್ ಅವ್ರದ್ದು ಎಲೆಕ್ಟ್ರಿಕ್ ಗಿಟಾರ್. ಸೊ ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಯೂಸ್ ಮಾಡಲ್ಲ ಸದ್ಯಕ್ಕೆ. ಗಿವ್ ಅವೇನ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಅದು ಏನು ಗಿವ್ ಅವೇ ಲಾಂಚ್ ಮಾಡ್ತಿದ್ದಾನೆ ಇವನು, ಅವೆಲ್ಲ ಡೌಟ್ಸ್ಗೆ ಆನ್ಸರ್ಸ್ ನಾನು ನನ್ನ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಏನೇನಿದೆ ಎಲ್ಲ ಕಡೆ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ರೂಲ್ಸ್ ವೆರಿ ಸಿಂಪಲ್. ನೀವು ಅದು ಯಾರೇ ಆಗಿರಲಿ ಏನೇ ಆಗಿರಲಿ, 168 ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಮೋಟೋರೈಡ್ ಕನ್ನಡದಲ್ಲಿ, ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗಿಂದ ನೆಕ್ಸ್ಟ್ 500 ಸಬ್ಸ್ಕ್ರೈಬರ್ಸ್ ನನಗೆ ಬೇಕು. ಮಿನಿಮಮ್ 500 ಸಬ್ಸ್ಕ್ರೈಬರ್ಸ್ ನನಗೆ ಬೇಕು. ಮ್ಯಾಕ್ಸಿಮಮ್ ನಿಮ್ಮಿಷ್ಟ, ನೀವೇನು ಮಾಡಿದ್ರು ಸೂಪರ್. ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿಬಿಡಿ ನನ್ನ ಚಾನಲ್ಗೋಸ್ಕರ. ಸೊ ಮಿನಿಮಮ್ 500, ಮ್ಯಾಕ್ಸಿಮಮ್ ನಿಮ್ಮಿಷ್ಟ. ಸೊ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣವೇ ನಾನು ಒಂದು ಗಿವ್ ಅವೇನ ಲಾಂಚ್ ಮಾಡ್ತೀನಿ ಗಾಯ್ಸ್. ಕೀಬೋರ್ಡ್ ಮತ್ತು ಮೌಸ್ ಕಾಂಬೋ. ಆ್ಯಂಡ್ ಈ ಮೌಸ್ ಪ್ಯಾಡ್ ಬಂದು ನಂದು ತುಂಬ ಹಳೇದು. ಇದಕ್ಕೆ ಸುಮ್ಮನೆ ಇನ್ವೆಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿಲ್ಲ. ಬಿಕಾಸ್ ಮೌಸ್ ಪ್ಯಾಡ್ ಮೇನ್ ನಮ್ಗೆ ಇಂಪಾರ್ಟೆಂಟ್ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಬೇಕು. ಬಜೆಟ್ ಜಾಸ್ತಿ ಇದೆ ಅನ್ನೋವಾಗ ವಿ ಶುಡ್ ಇನ್ವೆಸ್ಟ್ ಆನ್ ಡಿಫ್ರೆಂಟ್ ಥಿಂಗ್ಸ್ ಯೂಸ್ ಆಗೋದು. ಆಸ್ಥೆಟಿಕ್ಸ್. ಎಸ್, ಎಲ್ಲರಿಗೂ ನಮಸ್ಕಾರ ಗೈಸ್, ಹೊಸ ವಿಡಿಯೋಗೆ ಆ್ಯಂಡ್ ಮೋಟೋರೈಡ್ ಕನ್ನಡದಲ್ಲಿ ಹೊಸ ವಿಡಿಯೋಗೆ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ. ಯಾರು ಈ ಚಾನಲಲ್ಲಿ ಆ್ಯಕ್ಟಿವ್ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡಬೇಡಿ. ಬಿಕಾಸ್ ನಾನು ನನ್ನ ಗೇಮಿಂಗ್ ಚಾನಲಲ್ಲಿ ಆ್ಯಕ್ಟಿವ್ ಇದ್ದೀನಿ, ಬ್ಯುಸಿ ಇದ್ದೀನಿ. ಸೊ ಈಗ ಸ್ವಲ್ಪ ಟೈಮ್ ಮಾಡಿಕೊಂಡು ವ್ಲಾಗ್ ಚಾನಲಿಗೆ ಬಂದಿದ್ದೀನಿ. ಸೊ ಎಸ್, ತುಂಬ ಜನ ಕೇಳ್ತಾ ಇದ್ರು ನಿಂದು PC ಸೆಟಪ್ದು ಒಂದು ಟೂರ್ ಮಾಡಬೇಕು ಅಥವಾ ನಾನು ತುಂಬ ಟೈಮ್ ಈ ರೂಮಲ್ಲೇ ನಾನು ಕಳಿಯೋದು. ನೀವೇನು ನೋಡ್ತಾ ಇದ್ದೀರಾ, ನಾನು ಏನು ನಿಂತಿದ್ದೀನಿ, ಈ ರೂಮ್ ನನಗೊಂಥರ ಹೆವೆನ್ ಇದ್ದಂಗೆ, ಸ್ವರ್ಗ ಇದ್ದಂಗೆ. ಸೊ 24/7 ಇರು ಅಂದರೂ ಇದು ಬಿಡ್ತೀನಿ ನಾನು, ವ್ಲಾಗ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಗೇಮ್ಸ್ ಆಡಿಕೊಂಡು. ಸೊ ಈ ರೂಮ್ದು ಒಂದು ತುಂಬ ಚಿಕ್ಕ ರೂಮೇ, 10x10 ರೂಮ್. ಇದು ಏನು ದೊಡ್ಡ ಪ್ಯಾಲೇಸ್ ಏನಲ್ಲ. ಬಟ್ ಈ ರೂಮಲ್ಲಿರೋ ನನ್ನ PC ಸೆಟಪ್ ಏನಿದೆ ಇದ್ರದ್ದು ಒಂದು ವಿಡಿಯೋ ಮಾಡಬೇಕಿತ್ತು. ಆ್ಯಂಡ್ ತುಂಬ ದಿನದಿಂದನೇ ಐಡಿಯಾ ಇತ್ತು ಮಾಡಬೇಕು ಅಂತ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಆ ಟೈಮ್ ಸಿಕ್ಕಿದೆ. ಸೊ ವಿಡಿಯೋ ಮಾಡೋಣ, ವ್ಲಾಗ್ ಮಾಡೋಣ, ಪ್ರತಿಯೊಂದು ಡೀಟೇಲ್ಸ್, ನಾನು ಏನೇನು ಸ್ಪೆಸಿಫಿಕೇಶನ್ಸ್ ಯೂಸ್ ಮಾಡ್ತೀನಿ, ನನ್ನ PC ಏನೇನು ಹಾರ್ಡ್ವೇರ್ಸ್ ಇದೆ, ಸಾಫ್ಟ್ವೇರ್ಸ್ ಇದೆ, ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಟ್ರೆಡಿಷ್ನಲ್ ಇಂಟ್ರೋ ಏನಿದೆ ಅದನ್ನು ಹಾಕ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದ್ರ ಬಗ್ಗೆ ಎಲ್ಲ ಆಮೇಲೆ ಬರೋಣ, ಟೈಮ್ ಇದೆ ಇದಕ್ಕೆಲ್ಲ. ಅಲ್ಲಿ ನನ್ನ ಗಿಟಾರ್ ಇದೆ. ಇದು ಯಾವುದಕ್ಕೂ PC-ಗೂ ಲಿಂಕ್ ಇಲ್ಲ, ಬಟ್ ಜನರಲ್ಲಾಗಿ ಹೇಳ್ತಾ ಇರೋದು. ಕ್ಯಾಡೆನ್ಸ್ ಅವ್ರದ್ದು ಎಲೆಕ್ಟ್ರಿಕ್ ಗಿಟಾರ್. ಸೊ ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಯೂಸ್ ಮಾಡಲ್ಲ ಸದ್ಯಕ್ಕೆ. ಇದೆಲ್ಲ ಪಿಲ್ಲೋಸ್ ನಾನು ಯಾವಾಗಲೂ ಅರೇಂಜ್ಡಾಗಿ ಇಟ್ಟಿರ್ತೀನಿ. ಫಸ್ಟು ರೂಮ್ ತುಂಬ ಕೆಡದಾಗಿತ್ತು, ಲಿಟ್ರಲಿ ತುಂಬ ಕೆಡದಾಗಿತ್ತು. ನೀವು ನಂದು PC ಬಿಲ್ಡ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಖರಾಬಾಗಿತ್ತು ನನ್ನ ರೂಮು, ಎಷ್ಟು ಕೆಡದಾಗಿತ್ತು ಅಂತ. ಸೊ ಎಲ್ಲ ಸಾರ್ಟ್ ಮಾಡಿ, ಕ್ಲೀನ್ ಮಾಡಿ, ಫಿಕ್ಸ್ ಮಾಡಿ ರೂಮ್ನ ಒಂದು ಲೆವೆಲಿಗೆ ತೊಗೊಂಬಂದಿದ್ದೀನಿ. ಸೊ ಆ ಪಿಲ್ಲೋಸ್ ಎಲ್ಲ ಹಂಗೆ ಕ್ಲೀನಾಗಿ ಇಟ್ಟಿರ್ತೀನಿ ನಾನು, ನೋಡೋಕೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಈಗ PC-ಗೆ ಬರೋದಾದರೆ ನೀವೇನು ನೋಡ್ತಾ ಇದ್ದೀರಾ, ಈ ಕ್ಯಾಬಿನೆಟ್ ಒಳಗಡೆ ಇರೋ ಕೆಲವೊಂದು ಕಾಂಪೊನೆಂಟ್ಸ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ಇರೋ ಪ್ರೊಸೆಸರ್ ಆಲ್ರೆಡಿ PC ಬಿಲ್ಡ್ ವಿಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. i3 8100 CPU ಅಂದರೆ ಪ್ರೊಸೆಸರ್ನೇ CPU ಅಂತಾರೆ. ಸೊ ಒನ್ ಆಫ್ ದ ಫೈನೆಸ್ಟ್ ಪ್ರೊಸೆಸರ್ ಅಂದರೆ ಬಿಗಿನರ್ಸ್ಗೆ. ಮೊದಲೇ ಹೇಳ್ತಾ ಇದ್ದೀನಿ, ನಂದು ಯಾವುದೇ ಬಜೆಟ್ PC ಬಿಲ್ಡು ಅಲ್ಲ ಅಥವಾ ಹೈ PC ಬಿಲ್ಡು ಅಲ್ಲ, ಈ ಕಡೆ ಮೀಡಿಯಮು ಅಲ್ಲ. ಈ ಕಡೆ ಒಂಥರ ಹೆಂಗೆ ಅಂದರೆ ಬಿಗಿನರ್ಸ್ಗೂ ಈ ಟೈಮಲ್ಲಿ ಅಂದರೆ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನೀವೆಲ್ಲಾದರೂ PC ಶಾಪ್ಗೆ ಹೋಗಿ PC ಬಿಲ್ಡ್ ಮಾಡ್ತೀರಾ ಅಂದರೆ ಈ ಒಂದು ಸ್ಪೆಸಿಫಿಕೇಶನ್ಸ್ ನಿಮಗೆ ಕೊಡಲ್ಲ. ಅದಾದಮೇಲೆ ಮದರ್ ಬೋರ್ಡಿಗೆ ಬರೋದಾದರೆ ಗಿಗಾಬೈಟ್ ಅವ್ರದ್ದು H310MH ಫಸ್ಟ್ ರಿವೈಸ್ಡ್ ವರ್ಷನ್, ಅಂದರೆ ಲಾಂಚ್ ಆಗಿದ್ದ ವರ್ಷನ್. ಸೊ ಆ ಮದರ್ ಬೋರ್ಡ್ ಇದೆ. ಆ್ಯಂಡ್ ಆ ಮದರ್ ಬೋರ್ಡ್ ಕೂಡ ಒಂದು ಕ್ರೇಜಿಯೆಸ್ಟ್ ಮದರ್ ಬೋರ್ಡ್. ಆರಾಮಾಗಿ ನನ್ನ i3, ನಾನು ಇವಾಗ ಏನು ಹೇಳಿದೆ, i3 8100 ಪ್ರೊಸೆಸರ್ ಸಪೋರ್ಟ್ ಮಾಡುತ್ತೆ ಇಂಟೆಲ್ದು. ಸೊ ಅದಾದಮೇಲೆ ಹಾರ್ಡ್ ಡಿಸ್ಕಿಗೆ ಬರೋದಾದರೆ ಅಂದರೆ ಸ್ಟೋರೇಜಿಗೆ ಬರೋದಾದರೆ SSD ಸಪೋರ್ಟ್ ಮಾಡಲ್ಲ ಈ ಮದರ್ ಬೋರ್ಡ್. ಇವಾಗ ಬರ್ತಿರೋ ಎಲ್ಲ ಬಿಲ್ಡಲ್ಲೂ SSD ಅಂತಾರೆ, ಬಟ್ SSD ಸಪೋರ್ಟ್ ಆಗಲ್ಲ. ಸೊ ನಾನು ಯೂಸ್ ಮಾಡ್ತಾ ಇರೋದು ಸೀಗೇಟ್ ಅವರ ಬ್ಯಾರಕೋಡ 1 TB
ನಾರ್ಮಲ್ ಹಾರ್ಡ್ ಡಿಸ್ಕ್. ಅಟ್ ಪ್ರೆಸೆಂಟ್ 6,500 ಗಾಯ್ಸ್, ಹತ್ತತ್ರ 7,000ವರೆಗೂ ಹೋಗುತ್ತೆ ಜಸ್ಟ್ 1 TB ಹಾರ್ಡ್ ಡಿಸ್ಕ್. ಅದು ಅಂದರೆ ಆ ಕಂಪನಿ, ಆ ಸೀಗೇಟ್ ಬ್ಯಾರಕೋಡ ಏನಿದೆ, ಐ ಮೀನ್ ಎಲ್ಲ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಯೂಸ್ ಮಾಡ್ತಿರೋ ಒಂದು ಕಾಂಪೋನೆಂಟ್ಸು, ಪೆರಿಫೆರಲ್ಸು ತುಂಬ ಸಿಗಲ್ಲ, ತುಂಬ ರೇರ್, ಬಟ್ ಹುಡುಕಿ ಲಿಂಕ್ಸ್ ಹಾಕಿರ್ತೀನಿ. ಮೋಸ್ಟ್ಲಿ ಅಮೆಝಾನ್ದೇ ಇರುತ್ತೆ. ಸೊ ಎಸ್, ಬೈ ಚಾನ್ಸ್ ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು. ರ್ಯಾಮ್ ಅಂತ ಬಂದಾಗ ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿರೋ ವಿಡಿಯೋ ಕೂಡ ಹಾಕಿದ್ದೀನಿ. ಡಾಲ್ಗೆಕ್ಸ್ ಅವ್ರದ್ದು ನಾನು 4 GB ರ್ಯಾಮ್ 2400 MHz ರ್ಯಾಮ್ 2 ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ಬರೀ ಒಂದೇ 4 GB ಸ್ಟಿಕ್ ಇತ್ತು, ಅದನ್ನು ರಿಮೂವ್ ಮಾಡಿ, ಅಂದರೆ ಹಳೇದು ಟ್ರಾನ್ಸ್ಜೆಂಡ್ ಇತ್ತು, ಅದನ್ನು ರಿಮೂವ್ ಮಾಡಿ ಡಾಲ್ಗೆಕ್ಸ್ ಅವ್ರದ್ದೇ 2 ರ್ಯಾಮ್ ಪರ್ಚೇಸ್ ಮಾಡಿ ಅದನ್ನು ಹಾಕಿದ್ದೀನಿ. ಸೊ ಈಗ ನನ್ನ ಪಿ ಸಿಲಿ 8 GB ರ್ಯಾಮ್ ಡಬಲ್ ಬ್ಯಾಂಡ್ ವಿಡ್ತ್, ಅಂದರೆ ಡುವೆಲ್ ಚಾನಲ್ ಬ್ಯಾಂಡ್ ವಿಡ್ತ್ ಅಲ್ಲಿ ರನ್ ಆಗ್ತಿದೆ. ಸೊ ಡಬಲ್ 2400 MHz into 2. ಸೊ ಕ್ರೇಜಿ ರನ್ ಆಗ್ತಾ ಇದೆ ರ್ಯಾಮ್. ಸ್ಪೀಡ್ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್. ನಾನೇನೋ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಬೇರೆ ಡಾಲ್ಗೆಕ್ಸ್, ಸೊ ಲಿಟ್ರಲಿ ಕ್ರೇಜಿ. 2 ವರ್ಷನ್ ಬರುತ್ತೆ ಅವ್ರದ್ದು, ಗೋಲ್ಡ್ ಮತ್ತು ನಾರ್ಮಲ್. ನಾನು ಗೋಲ್ಡ್ ಪರ್ಚೇಸ್ ಮಾಡಿದೆ, ನೀವು ಇಲ್ಲಿ ನೋಡ್ಬೋದು, ವಿಡಿಯೋಸ್ ಎಲ್ಲ ಇದೆ ಅನ್ಬಾಕ್ಸಿಂಗ್ದು, ಸೊ ಚೆಕ್ ಮಾಡ್ಕೋಬೋದು. ಸೊ ಗೋಲ್ಡ್ ನಾನು ಪ್ರಿಫರ್ ಮಾಡಿದೆ ಬಿಕಾಸ್ ವಾರಂಟಿ ಜಾಸ್ತಿ ಇದೆ, ಮತ್ತು ಪರ್ಫಾರ್ಮೆನ್ಸ್ ಕೂಡ ನಾರ್ಮಲ್ ಡಾಲ್ಗೆಕ್ಸ್ ಬ್ರ್ಯಾಂಡ್ಗೆ ಸ್ವಲ್ಪ ಜಾಸ್ತಿ ಇದೆ, ಪ್ರೀಮಿಯಂ ವರ್ಷನ್. ಸೊ ಒಳಗಡೆಗೇನೆ ನಿಮಗೆ ಆಲ್ಮೋಸ್ಟ್ ಹತ್ತತ್ರ 15,000 ಆಗ್ಬೋದೇನೋ. ಸೊ ಈಗ ಆಚೆಗಡೆ ಯೂಸ್ ಮಾಡೋ ಎಕ್ಸ್ಟರ್ನಲಿಗೆ ಬಂದರೆ, ಹೆಡ್ಫೋನಿಗೆ ಬರೋದಾದರೆ ನಾನೇನು ಯೂಸ್ ಮಾಡ್ತಾ ಇದ್ದೀನಿ, ಜೆಬ್ರಾನಿಕ್ಸ್ ರಶ್. ಸೊ ನೀವು ಇಲ್ಲಿ ನೋಡ್ಬೋದು, ಆಲ್ರೆಡಿ ಕನೆಕ್ಟ್ ಆಗಿದೆ. ಜೆಬ್ರಾನಿಕ್ಸ್ ರಶ್ ಏನಿದೆ, ನನಗೆ ಕರೆಕ್ಟಾಗಿ 1000 ರೂಪೀಸ್ ಬಿತ್ತು. 1000 ರೂಪೀಸ್ ಫಾರ್ ದಿಸ್ ಹೆಡ್ಫೋನ್. ಅದು ಬಿಟ್ಟರೆ ದಿಸ್ ಕೀಬೋರ್ಡ್ ಅಗೇನ್, ಇದ್ರ ಬಗ್ಗೆ ನಾನು ಆವಾಗಲೇ ಹೇಳಾಯಿತು. ಸೊ ಇದು ಬರೀ 150 ರೂಪಾಯಿದು, ಸಪ್ರೇಟಾಗಿ ಇಟ್ಕೊಳ್ಳೋಣ. ಸೊ ಇದೇನಿದೆ ಜೆಬ್ರಾನಿಕ್ಸ್ ಜೆಪ್ಟ್ರಿಯಾನ್. ಸೊ ನೀವು ಇಲ್ಲಿ ನೋಡ್ಬೋದು, ಕೀಬೋರ್ಡ್ ಮತ್ತು ಮೌಸ್ ಕಾಂಬೋ. ಆ್ಯಂಡ್ ಈ ಮೌಸ್ ಪ್ಯಾಡ್ ಬಂದು ನಂದು ತುಂಬ ಹಳೇದು. ಇದಕ್ಕೆ ಸುಮ್ಮನೆ ಇನ್ವೆಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿಲ್ಲ. ಬಿಕಾಸ್ ಮೌಸ್ ಪ್ಯಾಡ್ ಐ ಮೀನ್ ಮೇನ್ ನಮ್ಗೆ ಇಂಪಾರ್ಟೆಂಟ್ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಬೇಕು. ಬಜೆಟ್ ಜಾಸ್ತಿ ಇದೆ ಅನ್ನೋವಾಗ ವಿ ಶುಡ್ ಇನ್ವೆಸ್ಟ್ ಅನ್ನೋ ಡಿಫ್ರೆಂಟ್ ಥಿಂಗ್ಸ್ ಯೂಸ್ ಆಗೋದು. ಆಸ್ಥೆಟಿಕ್ಸ್, ಎಸ್. ಸೊ ಎಸ್, ನಾರ್ಮಲ್ ಮೌಸ್ ಪ್ಯಾಡ್ ಬಟ್ ಕಾಂಬೋ ಇದು ಜೆಪ್ಟ್ರಿಯಾನ್. ಸೊ ಇಲ್ಲಿವರೆಗೂ ನನಗೆ ಒಂದು ಚೂರು ಪ್ರಾಬ್ಲಮ್ ಕೊಟ್ಟಿಲ್ಲ. USB ಪ್ಲಗ್ ಆ್ಯಂಡ್ ಪ್ಲೇ ಕೀಬೋರ್ಡ್ ಮತ್ತು ಮೌಸ್. RGB ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕೀ ಫಂಕ್ಷನ್ಸ್ ಆಗಿರ್ಬೋದು, ಒಂದು ಚೂರು ನನಗೆ ಇಲ್ಲಿವರೆಗೂ ಲ್ಯಾಗ್ ಆಗಿರ್ಬೋದು, ಇನ್ಪುಟ್ ಲ್ಯಾಗ್ 1 ಸೆಕೆಂಡು ನನಗಾಗಿಲ್ಲ. ನಾನಿಲ್ಲಿ ಏನೇ ಟೈಪ್ ಮಾಡಿದ್ರು ಆ್ಯಕ್ಯುರೇಟ್, ಐ ಮೀನ್ 1 ಮಿಲಿ ಸೆಕೆಂಡ್ಸು ತಗೊಳ್ಳಲ್ಲ, ಟೈಪ್ ಆಗೋಗುತ್ತೆ. ಇವನ್ ಪ್ಲೇಯಿಂಗ್ ಗೇಮ್ಸ್, ಶೂಟಿಂಗ್ ಗೇಮ್ ಆಡ್ತಿರುವಾಗ ನಿಮಗೆ ಗೊತ್ತಿರುತ್ತೆ ಕೀಬೋರ್ಡ್ ಆಗಿರ್ಬೋದು ಮತ್ತು ಮೌಸ್ ಆಗಿರ್ಬೋದು ಎಷ್ಟು ಕೇಪಬಲ್ ಆಗಿರಬೇಕು. ಈ ಸ್ಪೋರ್ಟ್ಸ್ ಅಂತ ಬಂದಾಗ, ವ್ಯಾಲೋರೆಂಟ್ ಅನ್ನೋ ಗೇಮ್ ಅಂತ ಆ ಥರ ಗೇಮ್ ಎಲ್ಲ ಬಂದಾಗ, ಸೊ ಎಸ್ ಅದು ಸೂಪರ್. ಮಾನಿಟರಿಗೆ ಬರೋದಾದರೆ, ಎಸ್, ಮಾನಿಟರ್ ಫ್ರಾಂಟೆಕ್ ಅವ್ರದ್ದು. ಅಗೇನ್ ವಿನೋ ಫ್ರಾಂಟೆಕ್ ಅನ್ನೋದು ಒಂದು ವೆಲ್ ನೋನ್ ಬ್ರ್ಯಾಂಡ್, ಬಟ್ ಆ ಟೈಮಲ್ಲೂ ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿತ್ತು. ಸೊ ಆರಾಮಾಗಿ ನನಗೆ 1080p ಅಲ್ಲ, 1378 into 768 ರೆಸಲ್ಯೂಷನ್ ಸಮಥಿಂಗ್ ಕೊಡುತ್ತೆ. ಐ ಮೀನ್ ಒಂಥರ ವಿಯರ್ಡ್ ರೆಸಲ್ಯೂಷನ್ ಇದು. ಆ್ಯಕ್ಚುಲಿ 1080p ಸಪೋರ್ಟೇ ಮಾಡಲ್ಲ, ಬಟ್ 720p ಸಪೋರ್ಟ್ ಮಾಡುತ್ತೆ. 60 ಹರ್ಟ್ಸ್ವರೆಗೂ ರಿಫ್ರೆಶ್ ರೇಟ್ ಇದೆ. ಐ ಮೀನ್ ಒನ್ ಟೈಮಲ್ಲಿ ನಾನು ಈ ಮಾನಿಟ್ರಲ್ಲಿ ಸ್ಯಾನ್ ಆಂಡ್ರಿಯಾಸ್ ಆಡ್ತಿದ್ದೆ, GTA 4 ಆಡ್ತಿದ್ದೆ, ಮತ್ತು YCT ಆಡ್ತಿದ್ದೆ, GTA 3 ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೆ. ಐ ಮೀನ್ ಆ ಟೈಮಲ್ಲಿ ಫ್ರಾಂಟೆಕ್ ಅವ್ರದ್ದು ಒಂದು ಏನಂತಾರೆ ನೆಕ್ಸ್ಟ್ ಲೆವೆಲ್ ರಿಲೀಸ್ ಇದು. 2007 2008 ಇಲ್ಲ 2012 ಆ ಒಂದು ಟೈಮಲ್ಲಿ 60 ಹರ್ಟ್ಸ್ ಮಾನಿಟರ್. ಇವಾಗ 125 ಹರ್ಟ್ಸ್ ಮಾನಿಟರ್, 240 ಹರ್ಟ್ಸ್ ಮಾನಿಟರ್, ಓಲ್ಡ್ ಕರ್ವ್ ಏನೇನೋ ಬರುತ್ತೆ. ಬಟ್ ಎಸ್, ಆ ಟೈಮಲ್ಲೇ 60 ಹರ್ಟ್ಸ್ ಮಾನಿಟರ್ ವಾಸ್ ಅ ಗ್ರೇಟ್ ಡೀಲ್. ಸೊ ನಾವು ಗೊತ್ತಲ್ಲ, ಆ ಒಂದು ಓಲ್ಡ್ ಟೈಮಲ್ಲಿ ಏನು ಬೆಸ್ಟ್ ಇತ್ತೋ ಅದು ಈಗಿದೆ. ಸೊ ಬಟ್ ಅಗೇನ್ ಈ ಟೈಮ್ ಬಗ್ಗೆ ಬಂದಾಗ ಪ್ರೆಸೆಂಟ್ ಸಿನಾರಿಯೋ ಎಲ್ಲ ಉಲ್ಟಾ. ನಾನೇನು ತಗೊಂಡಿದ್ದೀನೋ ಡೆಡ್ ಆಪೋಸಿಟ್, ಏನು ವರ್ಕ್ ಆಗಲ್ಲ. ಓಕೆ ಗೈಸ್, ಇಷ್ಟು ನನ್ನ PC ಸೆಟಪ್ ಟೂರ್ ಆಗಿತ್ತು. ಸೊ ಸಿಂಪಲ್ ಎಲ್ಲ ಮುಗೀತು. ಈಗ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಿಮ್ಮ ಹತ್ರ.
ಮೋಟೊರೈಡ್ ಗೇಮಿಂಗ್ ಬಗ್ಗೆ ನಾನು ಮಾತಾಡಲ್ಲ, ಬಿಕಾಸ್ ಅದಿನ್ನೂ 40 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು, ಅದಿನ್ನೂ ಬೆಳಿಬೇಕು. ಸೊ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಿಲ್ಲ. ಬಟ್ ಇದಕ್ಕೂ ಇನ್ಕ್ಲೂಡ್ ಆಗಿರುತ್ತೆ ಅದು, ನಾನು ಏನು ಹೇಳ್ತೀನೋ. ಸೊ ಮೋಟೊರೈಡ್ ಕನ್ನಡಕ್ಕೆ ಬರೋದಾದರೆ ಅಟ್ ಪ್ರೆಸೆಂಟ್, ಐ ಮೀನ್ ಈ ಸೆಕೆಂಡ್ವರೆಗೂ ನೋಡಿದ್ರೆ 168 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಒಂದು ಗಿವ್ ಅವೇನ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಅದು ಏನು ಗಿವ್ ಅವೇ ಲಾಂಚ್ ಮಾಡ್ತಿದ್ದಾನೆ ಇವನು, ಅವೆಲ್ಲ ಡೌಟ್ಸ್ಗೆ ಆನ್ಸರ್ಸ್ ನಾನು ನನ್ನ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಏನೇನಿದೆ ಎಲ್ಲ ಕಡೆ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಮೋಟೊರೈಡ್ ಕನ್ನಡ ಪೇಜ್ ಇದೆ, ಫಾಲೋ ಮಾಡಿ. ಟ್ವಿಟರ್ ಅಂದರೆ ಎಕ್ಸ್ ನೀವು ಯೂಸ್ ಮಾಡ್ತಿದ್ರೆ ಅದರಲ್ಲೂ ಮೋಟೊರೈಡ್ ಕನ್ನಡ ಆ್ಯಂಡ್ ಗೇಮಿಂಗ್ ಅಂತ ಒಂದು ಪೇಜ್ ಇದೆ, ಫಾಲೋ ಮಾಡಿ. ಅದರಲ್ಲೂ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಈವನ್ ವಾಟ್ಸ್ಯಾಪಲ್ಲೂ ಮೋಟೊರೈಡ್ ಕನ್ನಡ ಆ್ಯಂಡ್ ಗೇಮಿಂಗ್ ಅಂತ ಒಂದು ಪಾಡ್ಕಾಸ್ಟ್ ಚಾನೆಲ್ ಇದೆ. ಸೊ ಅಲ್ಲೂ ನೀವು ಫಾಲೋ ಮಾಡ್ಬೋದು. ವಾಟ್ಸಪ್ಪಲ್ಲೂ ಕೂಡ ನಾನು ಏನೇ ವೀಡಿಯೋಸ್ ಹಾಕಿದ್ರು, ಏನೇ ಅಪ್ಡೇಟ್ಸ್ ಬಂದರೂ ಅಲ್ಲಿ ನಾನು ಪ್ಲೇಸ್ ಮಾಡ್ತಾ ಹೋಗ್ತಾ ಇರ್ತೀನಿ ಇನ್ಫಾರ್ಮೇಷನ್ಸ್ನ, ಅಪ್ಡೇಟ್ಸ್ನ. ಸೊ ಅಲ್ಲೂ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಇದೆಲ್ಲ ಬಿಟ್ಟು ಯೂಟ್ಯೂಬಿಗೆ ಬರೋದಾದರೆ ಮೋಟೊರೈಡ್ ಕನ್ನಡ ಆ್ಯಂಡ್ ಮೋಟೊರೈಡ್ ಗೇಮಿಂಗ್ ಈ 2 ಚಾನಲಲ್ಲಿ ಈ ಮುಖ ನೀವು ನೋಡ್ಬೋದು. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ನಂಗೆ ತುಂಬ 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 ಬೇಕು. ನಾನು ಹೇಳ್ದಂಗೆ ಗಿವ್ ಅವೇ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ರೂಲ್ಸ್ ವೆರಿ ಸಿಂಪಲ್. ನೀವು ಅದು ಯಾರೇ ಆಗಿರಲಿ, ಏನೇ ಆಗಿರಲಿ, 168 ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಮೋಟೊರೈಡ್ ಕನ್ನಡದಲ್ಲಿ, ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗಿಂದ ನೆಕ್ಸ್ಟ್ 500 ಸಬ್ಸ್ಕ್ರೈಬರ್ಸ್ ನನಗೆ ಬೇಕು. ಮಿನಿಮಮ್ 500 ಸಬ್ಸ್ಕ್ರೈಬರ್ಸ್ ನನಗೆ ಬೇಕು. ಮ್ಯಾಕ್ಸಿಮಮ್ ನಿಮ್ಮಿಷ್ಟ, ನೀವೇನು ಮಾಡಿದ್ರು ಸೂಪರ್. ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿಬಿಡಿ ನನ್ನ ಚಾನಲ್ಗೋಸ್ಕರ. ಸೊ ಮಿನಿಮಮ್ 500, ಮ್ಯಾಕ್ಸಿಮಮ್ ನಿಮ್ಮಿಷ್ಟ. ಸೊ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣವೇ ನಾನು ಒಂದು ಗಿವ್ ಅವೇನ ಲಾಂಚ್ ಮಾಡ್ತೀನಿ ಗೈಸ್. ಐ ಮೀನ್ ತುಂಬ ಒಳ್ಳೆ ಗಿವ್ ಅವೇ ಆಗಿರುತ್ತೆ, ಬಿಕಾಸ್ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬರ್ತಾ ಇರೋ ಫಸ್ಟ್ ಗಿವ್ ಅವೇ ಅದು. ಸೊ ತುಂಬ ದೊಡ್ಡದಾಗೆ ನೀಟಾಗಿ ಒಂದು ಒಳ್ಳೆಯದೇನಾದರೂ ಪ್ಲ್ಯಾನ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕಾಗುತ್ತೆ. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್, ಈ 2 ನಂಗೆ ತುಂಬ ಇಂಪಾರ್ಟೆಂಟ್. ಸೊ ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನನಗೂ ಇಷ್ಟ ಆಗಿರುತ್ತೆ, ತುಂಬ ಶಾರ್ಟ್ ಆಗಿರೋ ಟ್ರೈ ಮಾಡಿದೆ. ಆ್ಯಂಡ್ ಮೇನ್ ಏನೇನಿದೆಯೋ ಅದನ್ನ ಹೇಳ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸೈನಿಂಗ್ ಆಫ್.